ನೋಡಿ, ಇದು ಚೆನ್ಗಲ್ ಗ್ರಾಮದಲ್ಲಿ ಚೆನ್ಗಲ್ ಅಂತ ಸರ್ವೆ ನಂಬರ್ 35, 39, 42, 46 ಈ ಪ್ರದೇಶದಲ್ಲಿ ಕಂಡುಬರ್ತದೆ. ಇಲ್ಲಿ ಶೀತ ಇರೋ ಜಾಗಕ್ಕೆ ಈ ಪೈಪ್ಲೈನ್ ಮಾಡಿ ಅಂತ ಸರ್ಕಾರದಿಂದ ಆದೇಶ ಆಗೈತೆ. ಸರ್ಕಾರದಿಂದ ಪೈಪ್ಲೈನ್ ಮಾಡಿ ಅಂತ ಆದೇಶ ಮಾಡಿದ್ರೆ ಈ ಡ್ರೈ ಲ್ಯಾಂಡಿಗೆ ತಗೊಬಂದು ಪೈಪ್ ಉಣವ್ರೆ. ನೀವೇ ನೋಡ್ಬೋದು ಇದೆಷ್ಟು ಒಣಭೂಮಿ ಅಂತ ಅಂದರೆ ಇಲ್ಲಿ ಧೂಳು ಹೇಳ್ತಾ ಇದೆ. ಈ ಜಾಗಕ್ಕೆ ತಗೊಬಂದು ಪೈಪ್ಲೈನ್ ಮಾಡಿದರೆ ಅದೇ ಒಬ್ಬ ರೈತ ತನ್ನ ಜಮೀನು ಶೀತ ಅಂತೇಳಿ ಆ ಜಾಗದಲ್ಲಿ JCB ಮತ್ತು ಟ್ಯಾಕ್ಟ್ರುಗಳ ಇಟ್ಕೊಂಡು ಅಲ್ಲಿ ಭರ್ತಿ ಹಾಕತ್ತಾ ಇದ್ದಾನೆ. ಅಂದರೆ ಈಗ ಆ ವ್ಯಕ್ತಿ ಸಾಲ ಸೋಲ ಮಾಡಿ JCB ಟ್ಯಾಕ್ಟ್ರ್ ತಗೊಬಂದು ಭರ್ತಿ ಹೊಡೆದು ತಾನು ಹೈಟ್ ಮಾಡ್ಕೊತಾ ಇರೋದು ಶೀತ ಹೋಗ್ಲಾಡ್ಸಿಕೆ ಅಂತ. ಈ ಸರ್ಕಾರದಿಂದ ಅನುದಾನ ಪಡ್ಕೊಂಡು ಈ ಡ್ರೈ ಲ್ಯಾಂಡಿಗೆ ತಗೊಬಂದು ಶೀತ ಹೋಗಿಸ್ತಾ ಇದ್ದೀವಿ ಅಂತ ಪೈಪ್ ಉಣ್ತಾ ಇದ್ದಾರೆ. ಈ ಪೈಪ್ ಉಣ್ತಾ ಇರೋ ಉದ್ದೇಶ ಯಾಕೆ ಅಂತ ಅಂದರೆ ಅಲ್ಲಿ ಶೀತ ಬಂದು ಸಾಯ್ತಾ ಇರೋ ರೈತರುಗಳೆಲ್ಲ ಹಂಗೆ ಅವರೇ. ಇಲ್ಲಿ ಬರದಲ್ಲಿರೋ ಅಂಥವ್ರಿಗೆ ಪೈಪ್ ಉಣ್ಬಿಟ್ಟು ಬಿಲ್ ತಗೋಬೇಕು ಇವರು. ನೋಡಿ ಹೆಂಗೈತೆ ನಮ್ಮ ಸರ್ಕಾರದಲ್ಲಿರುವಂಥ ವ್ಯವಸ್ಥೆಗಳು. ಇದೇ ನಮ್ಮ ಸರ್ಕಾರ. ಅಲ್ಲಿ ಒಬ್ಬ ರೈತ ತಾನು ಸಾಲ ಸೋಲ ಮಾಡಿ ಗದ್ದೆಗೆ ಶೀತ ಆಯ್ತೈತೆ ಅಂತ ಭರ್ತಿ ಎತ್ತಿಸ್ತಾ ಇರೋದು. ಇಲ್ಲಿ ಒಣಗೋಗಿರೋ ಭೂಮಿಗೆ ನಾವು ಶೀತ ಹೋಗ್ಲಾಡಿಸ್ತಾ ಇದ್ದೀವಿ ಅಂತ ಪೈಪ್ಲೈನ್ ಮಾಡ್ತಾ ಇರೋದು. ಹೇಗಿದೆ ನೋಡಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಕ್ರಮ ತಗೊಂಡು ಇದಕ್ಕೆ ಯಾವುದೇ ರೀತಿಯಾದಂಥ ಬಿಲ್ಲು ಮುಂದಕ್ಕೆ ಮೂವ್ ಆಗಬಾರ್ದು. ಈ ಬಿಲ್ಲು ಇಲ್ಲೇ ಸ್ಟಾಪ್ ಆಗಬೇಕು. ಇಲ್ಲಿ ಊಣಿರೋ ಪೈಪನ್ನು ಮತ್ತೆ ಕಿತ್ತು ಅಲ್ಲಿ ತೇವಾಂಶ ಇರೋ ಜಾಗಕ್ಕೆ ಊಣಿಸ್ಬೇಕು ಅಂತ ಈ ರೀತಿಯಾದಂಥ ವಿಡಿಯೋ ಮಾಡಿ ಫೇಸ್ಬುಕ್ಕಲ್ಲಿ ಹೊರಬಿಡ್ತಾ ಇದ್ದೀನಿ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಈ ಕ್ರಮದ ಬಗ್ಗೆ ದಯವಿಟ್ಟು ಪರಿಶೀಲನೆ ಮಾಡಿ ಡ್ರೈ ಲ್ಯಾಂಡ್ ಯಾವುದು ಮತ್ತು ತೇವಾಂಶ ಭೂಮಿ ಯಾವುದು ಪ್ರತಿಯೊಂದನ್ನು ವೀಕ್ಷಣೆ ಮಾಡಿ ತದನಂತರ ಈ ವ್ಯಕ್ತಿ ಚೆನ್ಗಾಲು ಈ ವ್ಯಾಪ್ತಿಯ KR ತಾಲೂಕು ಮೈಸೂರು ಜಿಲ್ಲೆ ಚೆನ್ಗಲ್ ಅಂತ ಈ ವ್ಯಾಪ್ತಿಯಲ್ಲಿ ಈ ರೀತಿಯಾದಂಥ ಒಂದು ಹಗಲು ದರೋಡೆ ಅನ್ಬೋದು. ನೋಡಿ ಈ ಡ್ರೈ ಲ್ಯಾಂಡ್ ಮಾಡೋರೆ ಇದನ್ನು ಹಗಲು ದರೋಡೆ ಅಂತ ಕರಿಬೋದು. ಇಲ್ಲಿ ಕೇಳೋವಂಥ ಯಾರೂ ಇಲ್ಲ.